ನಾರ್ಮಲ್ ದೋಸೆ ತಿಂದು ಬೋರ್ ಆಗಿದೆಯಾ? ಒಂದು ಹೊಸ ಶೈಲಿಯ ಸೂಪರ್ ಸಾಫ್ಟ್ ಸ್ಪಾಂಜಿ ಮೈಸೂರು ಮಲ್ಲಿಗೆ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ನಾನಿಲ್ಲಿ 3 ಕಪ್ಪಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೇ ಒಂದು 3/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು 2 ಕೈ ಹಿಡಿಯಷ್ಟು ಸಾಬುದಾನಿ ಹಾಕೊಳ್ತಿದ್ದೀನಿ. ಸಖತ್ ಸಾಫ್ಟಾಗಿ ಬರುತ್ತೆ ಈ ದೋಸೆ. 1 ಟೇಬಲ್ ಸ್ಪೂನ್ ಅಷ್ಟು ನಾವು ಇದಕ್ಕೆ ಮೆಂತ್ಯ ಕಾಳನ್ನು ಹಾಕೊಳ್ಳೋಣ. ಒಂದು ಕೈ ಹಿಡಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು. ಅವಲಕ್ಕಿ ಹಾಗೂ ಸಾಬುದಾನಿ ಸೇರಿಸೋದ್ರಿಂದ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಇವೆಲ್ಲನೂ ನಾನು ಒಂದು 4-5 ಸಾರಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು 6ರಿಂದ 8 ಅವರ್ ನೆನೆಸ್ಬೇಕಾಗುತ್ತೆ ಇದನ್ನೆಲ್ಲ. ಸೊ ಬೆಳಿಗ್ಗೆ ನೆನೆ ಇಟ್ಟು ಸಂಜೆ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಚೆನ್ನಾಗಿ ನೆನೆಬೇಕು. ನೆಂದಿರೋಂಥ ಅಕ್ಕಿ ಹಾಗೂ ಉದ್ದಿನಬೇಳೆಯನ್ನು ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕು. ಗ್ರೈಂಡರ್ ಇದ್ದರೆ ಗ್ರೈಂಡರ್ ಕೂಡ ಯೂಸ್ ಮಾಡ್ಬೋದು, ಬಟ್ ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಈ ದೋಸೆಗೆ. ಹಾಗೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಕಾಯಿ ಕೊಬ್ಬರಿನ. ನಾನು ಇಲ್ಲಿ ಒಂದು ಅರ್ಧ ಹೋಳಷ್ಟು ಕಾಯಿನ ಸಣ್ಣಾಗಿ ಹೆಚ್ಕೊಂಡು ಮಿಕ್ಸಿ ಮಾಡಿಕೊಂಡು ಕಾಯಿ ಹಾಲನ್ನ ತೆಕ್ಕೊತಿದ್ದೀನಿ. ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಆ ಕಾಯಿ ಹಾಲನ್ನು ಒಂದು ಜರಡಿಯಲ್ಲಿ ಸೋಸಿ ಡೈರೆಕ್ಟ್ ಅದೇ ಹಿಟ್ಟಿಗೆ ಹಾಕ್ಬೋದು, ದೋಸೆ ಹಿಟ್ಟಿಗೆ. ಈ ಕಾಯಿ ಹಾಲು ಹಾಕೋದ್ರಿಂದ ತುಂಬಾ ಒಳ್ಳೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ದೋಸೆಗೆ. ಆಮೇಲೆ ನಾನು ಇಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ 1-2 ಸ್ಪೂನ್ ಅಷ್ಟು ಈ ಹಿಟ್ಟನ್ನು ಹಾಕ್ಕೋಬೇಕು. ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ. ನೋಡಿ ಇಲ್ಲಿ ಗಟ್ಟಿಯಾಗಿದೆ, ಬಬಲ್ ಬರ್ತಾ ಇಲ್ಲ. ಇದನ್ನು ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು, ಒಂದು 5 ನಿಮಿಷ. ನಂತರ ಈ ದೋಸೆ ಹಿಟ್ಟಿಗೆ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂಚೂರು ಗಂಟಿಲ್ದ ಹಾಗೆ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಇಲ್ಲಿ ನಾನು ಗಂಟಿಲ್ದಾಗೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ
ಮಿಕ್ಸ್ ಮಾಡಿ ಮುಚ್ಚಿಟ್ಟು ಇಡೀ ರಾತ್ರಿ ಫರ್ಮೆಂಟೇಷನ್ ಆಗೋದಕ್ಕೆ ಬಿಟ್ಬಿಡಬೇಕು. ಬೆಳಗ್ಗೆ ಎದ್ದು ದೋಸೆ ಹಾಕಿದ್ರೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ದೋಸೆ ಹಾಕ್ಕೊಂಡು ಒಂದು ಸ್ವಲ್ಪ ದಪ್ಪನೇ ಇರಬೇಕು ಈ ದೋಸೆಗಳು. ಮುಚ್ಚಿಟ್ಟು ಬೇಯಿಸ್ಬೇಕು. ಚೆನ್ನಾಗಿ ಬಬಲ್ಸ್ ಎಲ್ಲ ಬರುತ್ತೆ. ಸೂಪರಾಗಿ ಸಾಫ್ಟಾಗಿ ಬರುತ್ತೆ ಈ ದೋಸೆ. ಈ ದೋಸೆ ವೆಜ್ ಸಾಗು, ತರಕಾರಿ ಸಾಗು ಹಾಗೂ ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.